ಓಂ ಶಾಂತಿ. ನೀರಿನ ಸ್ವಾಭಾವಿಕ ಮೂಲ ಸ್ವರೂಪವೇ ದ್ರವ್ಯ ರೂಪವಾಗಿದೆ. ಆದರೆ ಕೆಲ ಪರಿಸ್ಥಿತಿಗಳಿಗೆ ಅನುಸಾರವಾಗಿ ನೀರು ದ್ರವ ಇದ್ದಿದ್ದು ಅನಿಲವಾಗಿ ಅಥವಾ ಹಬೆಯಾಗಿ ಹೋಗ್ಬೋದು, ಅಥವಾ ಕೆಲ ಪರಿಸ್ಥಿತಿಗಳಲ್ಲಿ ಅಂದರೆ ತುಂಬ ತಣ್ಣಗಿನ ವಾತಾವರಣ ಇರುವಂಥದ್ರಲ್ಲಿ ಭೂಮಿಯ ಧ್ರುವ ಪ್ರದೇಶ ಅಂತ ಕಡೆ ಅಥವಾ ಹಿಮಾಲಯ ಅಂತ ಕಡೆ ಅದು ಹಿಮವಾಗಿ ಗಟ್ಟಿಯಾಗಿ ಮಂಜುಗಡ್ಡೆಯಾಗಿ ಬರಬಹುದು. ನೀರಿನ ಲಕ್ಷಣ ದ್ರವ್ಯ ರೂಪ ಆಗಿದೆ. ಅವಲಕ್ಷಣ ಬಂದ್ಬಿಟ್ಟು ಹಬೆ ಅಥವಾ ಮಂಜುಗಡ್ಡೆ ಆಗೋದು ಆಗಿದೆ. ಆದರೆ ನಾವು ಹಬೆಯಲ್ಲೂ ಮತ್ತು ಮಂಜುಗಡ್ಡೆಯಲ್ಲೂ ನೀರನ್ನು ಕಾಣುವುದೇ ನೀರಿನ ಮೂಲದ ಸ್ವರೂಪದಲ್ಲಿ ನೋಡುವಂತಹ ಕಲೆಯಾಗಿದೆ. ಇದೇ ರೀತಿಯಾಗಿ ಆತ್ಮನ ಮೂಲ ಸ್ವರೂಪ ಶಾಂತಿ. ಆದರೆ ಆತ್ಮನ ಅವಲಕ್ಷಣ ಬಂದು ವಿಕಾರಗಳು, ಕ್ರೋಧ, ಕೋಪಗಳು ಅಥವಾ ಆವೇಶ, ಉದ್ವೇಗ, ಅಶಾಂತಿ ಅಥವಾ ಟೆನ್ಷನ್ ಇವೆಲ್ಲ ಏನಾಗಿದೆ? ಅವಲಕ್ಷಣಗಳಾಗಿದೆ. ಎಂತಹ ಪರಿಸ್ಥಿತಿಯಲ್ಲೇ ಇದ್ದರೂ ಕೂಡ ಈ ಅವಲಕ್ಷಣಗಳನ್ನು ಹೊರತುಪಡಿಸಿಕೊಂಡು ಆತ್ಮನ ಮೂಲ ಲಕ್ಷಣವಾದಂಥ ಶಾಂತಿಯನ್ನು ನೋಡುವುದೇ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದು ಆಗಿದೆ. ಕೇವಲ ನೋಡುವುದಲ್ಲ, ಆದರೆ ಆ ಒಂದು ಶಾಂತಿಯ ಧರ್ಮದಲ್ಲಿ ಸ್ಥಿತರಾಗುವುದು ಆತ್ಮ ಸಾಕ್ಷಾತ್ಕಾರ ಮಾಡುವುದಾಗಿದೆ. ಇಂಥ ಒಂದು ಸ್ಥಿತಿ ನಿಮ್ಮೆಲ್ಲರಿಗೂ ಸಿಗಲಿ ಅಂತ ಹೇಳ್ಬಿಟ್ಟು ಶುಭ ಹಾರೈಕೆಯೊಂದಿಗೆ ಈ ಶಾರ್ಟ್ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಿದ್ದೇನೆ. ಥ್ಯಾಂಕ್ ಯು ಬಾಬಾ, ಥ್ಯಾಂಕ್ ಯು ಡ್ರಾಮಾ. ಓಂ ಶಾಂತಿ.